ಗಾಡ್ ಇಸ್ ಗ್ರೇಟ್ ಕಾಂತ, ಗಾಡ್ ಇಸ್ ಗ್ರೇಟ್. ಈ ಪೊಲಿಟಿಕಲ್ ಪೀಪಲ್ ಸಹವಾಸ ಬೇಡವೇ ಬೇಡ ಅಂತ ಹೇಳಿ ಸಿಕ್ಕಲ್ಲಿ ಗುಡಿ ಕಟ್ಟಿಸ್ಕೊಂಡು ಕಣ್ಣು ಬಾಯಿ ಎರಡೂ ಮುಚ್ಕೊಂಡು ಗಪ್ ಚುಪ್ ಅಂತ ಕೂತ್ಬಿಟ್ನಲ್ಲ ಕಾಂತ, ಏನಮ್ಮ ಗಾಡ್. ಅದಕ್ಕೆ ನಾನು ಹೇಳಿದ್ದು ಗಾಡ್ ಈಸ್ ಗ್ರೇಟ್ ಅಂತ. ಗಾಡ್ ಈಸ್ ವೆರಿ ಗ್ರೇಟ್ ಕಾಂತ. ಆಟಾಡ ಏನ್ ಮಾಡ್ತೀಯ ಹೇಳೋ? ಆ ಕಿಲಾಡಿ ಗಾಡ್ ಏನೋ ಈ ಮೂರ್ಖ ಜಗಳಗಂಟ ಪೊಲಿಟಿಷಿಯನ್ಸ್ಗಳಿಂದ ಎಸ್ಕೇಪ್ ಆಗ್ಬಿಟ್ಟ. ಬಟ್ ನಮ್ಮ ಕಾಮನ್ ಪೀಪಲ್ ಗತಿ ಏನು ಕಾಂತ, ಗತಿ ಏನೋ ಪಾಪ. ದಿನ ಬೆಳಗ್ಗೆ ಆದ್ರೆ ಅವ್ರು ಏನು ಮಾಡಬೇಕು ಕಾಂತ, ಅವರೆಲ್ಲ ಏನು ಮಾಡ್ಬೇಕು? ಪ್ರತಿದಿನ ಇವರು ಮಾಡೋ ಡ್ರಾಮಾ ನೋಡಿ ಕೆಲವರು ನಗುತ್ತಾರೆ, ಕೆಲವರು ಸರಿಯಾಗಿ ಮುಖಕ್ಕೆ ಉಗಿತಾರೆ ಛಾಯ್ ಛೋ ಅಂತ. ಒನ್ಸ್ ಅಗೇನ್ ಯಡಿಯೂರಪ್ಪನ ಸಮಾವೇಶಕ್ಕೂ ಲಕ್ಷಾಂತರ ಜನ ಹೋಗ್ತಾರೆ. ಈಶ್ವರಪ್ಪನ ಎಡಬಿಡಂಗಿತನ ನೋಡೋದಕ್ಕೂ ಸಾವಿರಾರು ಜನ ಸೇರ್ತಾರೆ. ಕೊನೆಗೆ ಎಲೆಕ್ಷನ್ ಬಂದಾಗ ಉಪ್ಪಿನಕಾಯಿ ನೆಂಚ್ಕೊಳ್ತಾ ಅವರು ಕೊಟ್ಟ ಪುಡಿಗಾಸಿಗೆ 90 ಬಾಟಲ್ಗೆ ನಮ್ದು ಬಿಗ್ ಡೆಮೋಕ್ರಸಿ ಕಂಟ್ರಿ ಮ್ಯಾನ್ ಅಂತ ಒಂದು ಓಟ್ನ ಲಬಕ್ ಅಂತ ಗುದ್ದಿ ಒನ್ಸ್ ಅಗೇನ್ ಕೆಲಸಕ್ಕೆ ಬಾರದವ್ರನ್ನೇ ವಿಧಾನಸೌಧಕ್ಕೆ ಕಳಿಸ್ತಾರೆ ಕಾಂತ. ಎಂಥ ಕಂಟ್ರಿ ನಮ್ದು, ಎಂಥ ಕಂಟ್ರಿ. ಓಕೆ, ಹಿಂಗ್ ಮಾಡಿದ್ರೆ ನಮ್ಮ ಕಂಟ್ರಿ ಉದ್ಧಾರ ಆಗೋದಾದ್ರೂ ಹೆಂಗೆ ಡಿಯರ್, ಹೆಂಗೆ? ಅಯ್ಯೋ ತಲೆ ಕೆಟ್ಟ ಗೊಬ್ಬರ ಆಗೋಯ್ತಾ. ನಿನಗೆ ಗೊತ್ತಲ್ವಾ, ಉಳಿದಿರೋದು 3 months. ಜನರ ಕಷ್ಟಕ್ಕಾಗಿ ಸ್ವಲ್ಪ ಕೆಲಸ ಮಾಡಿ ಮ್ಯಾನ್ ಅಂದ್ರೆ ನಾನು ನಮ್ಮದು ಬಿಜೆಪಿ, ನಿಮ್ಮದು KJP ಅಂತ ದಿನ ಬೆಳಗಾದ್ರೆ ಕೋಳಿ ಜಗಳ ಮಾಡ್ತಾರಲ್ಲ, ಏನಂತ ಕರಿಬೇಕು ನಾವು ಇವ್ರಿಗೆ ಹೇಳೋಕಂತ? ಪೀಪಲ್ಗೆ ಒಳ್ಳೇದಾಗೋದು ಇವ್ರಿಗೆ ಬೇಕಾಗಿಲ್ಲ. ನಮ್ಮ ಜನಕ್ಕೆ ಯಾರಿಗೆ ವೋಟ್ ಹಾಕಬೇಕು ಅಂತಾನೆ ಅರ್ಥವಾಗಲ್ಲ. ಹಿಂಗಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಕಾಲ ಬರಲಕ್ಕಂತ ನೋ ಗುಡ್ ಫ್ಯೂಚರ್. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಓಕೆ ಫೈನ್, ಇವತ್ತಿಗೆ ಈ ನನ್ನ ಪಂಚಿಂಗ್ ಡೈಲಾಗ್ ಸಾಕು. ಇವಾಗ ನಡೆಯಡಿ ಯಾರ್, ಈ ದುನಿಯಾದಲ್ಲಿ ಯಾರ್ಯಾರ್ದು ಏನೇನು ಕಥೆ ವ್ಯಥೆ ಅಂತ ನೋಡ್ಕೊಂಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಡೆ. ಏನ್ರಿಪ್ಪ ಫಸ್ಟ್ ಟೈಮ್ ನಮ್ ತಲಹರಟಿಯಲ್ಲಿ ಸಂಕೇಶ್ವರ ಸಾಹೇಬ್ರು ಮೀಟ್ ಆದ್ರಲ್ಲ ನಮಗ? ಮತ್ತೇನ್ರಿ ಸಾಹೇಬ್ರ? ಕದ್ದು ಮುಚ್ಚಿ ಕೊಟ್ಟಿಲ್ಲ, ಈಶ್ವರಪ್ಪನವ್ರಿಗೆ ಪರಿಜ್ಞಾನ ಇರಂಗಿಲ್ಲ. ಅದು ಕರೆಕ್ಟ್ ಬಿಡ್ರಿ. ಏನೇನ್ರು ಅಂತ ಮಾತಾಡ್ತಿರ್ತಾರೆ. ಹೌದು, ಏನ್ ಮಾಡಿದ್ರು ಅವರು? ಶೆಟ್ರಿಗೆ ಮತ್ತು ಪ್ರಹ್ಲಾದ್ ಜೋಶಿಯವ್ರಿಗೆ ಹೇಳಿದ್ರಲ್ವಾ? ಹೌದು, ಅಂದಾಗೆ ಈಶೋ ಅಂಕಲ್ಗೆ ನೀವು ಯಾಕೆ ಹೇಳಿಲ್ಲ? ಈಶ್ವರಪ್ಪನವ್ರು ನಾ ಯಾಕೆ ಹೇಳಿಲ್ಲ ಅಂದ್ರೆ ಹಿ ಇಸ್ ಮೋಸ್ಟ್ ಇನ್ಎಫಿಷಿಯಂಟ್ ಪರ್ಸನ್. ನಾನು 4 ವರ್ಷದ ಹಿಂದನೆ ನಮ್ಮ ವಿದ್ಯುತ್ ಬಿಲ್ ಬರೋದಿಲ್ಲ ನಿಮ್ಮದು 8 ತಿಂಗಳಾದ್ರು ಅಂತೇಳಿ ನಾನು ಅವ್ರಿಗೆ ಲೆಟರ್ ಬರೆದಿದ್ದೆ, ಧರಣಿ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಅವರು ಏನ್ ಮಾಡಿದ್ರು? ಇನ್ನುವರೆಗೂ ಉತ್ತರ ಬಂದಿಲ್ಲ ಅವ್ರದ್ದು. ಚಾಚಾ, ಅದು ತಪ್ಪಿಡ್ರಿ. ವಿಂಡ್ ಪವರ್ ಇನ್ನೋದ್ರು 4 ವರ್ಷ ಉತ್ತರ ಬಂದಿಲ್ಲ. ಎಂತ ಮನುಷ್ಯರ್ರಿ ಅವರು? ಅದಕ್ಕೆ ಅಯೋಗ್ಯ ಮನುಷ್ಯ. ಹೌದು ಬಿಡ್ರಿ. ರಾಷ್ಟ್ರೀಯ ಇದು ರಾಜ್ಯಾಧ್ಯಕ್ಷರೇ ನಾವು ಇದ್ರೆ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಲೋ. ಅದಕ್ಕೆ ನಾವು ಹೇಳಿಲ್ಲ, ಮಿಕ್ಕದ್ರೆಲ್ಲ ಹೇಳಿದೀನಿ ನಾನು. ಹೌದು, ಓಕೆ. ಅಂದಾಗೆ ಈ ನಮ್ಮ ಸದಾನಂದ ಗೌಡ ಬಗ್ಗೆ ನೀವೇನು ಹೇಳ್ತೀರಪ್ಪ? ಅವ್ರ ಅಟೆಂಡೆನ್ಸ್ ತೆಗೆದು ನೋಡ್ರಿ, ಅವ್ರು MLC 2 ದಿವಸ ಬಂದಿದ್ದಾರೆ ಸದನಕ್ಕೆ, ಗೊತ್ತಾಗತ್ತೆ ನಿಮಗೆ. ಓ ಹಂಗ. ಈ ಯಡಿಯೂರಪ್ಪನವ್ರು ಹೋಗಿದಾರ, ಅವ್ರ ದೊಡ್ಡ ಹೀರೋ ಆಗೋ ಸಲ ನಿನ್ನೆಯಿಂದ ಬರಾಕತ್ತಾರ ರೆಗ್ಯುಲರ್ ಆಗಿ. ಇವತ್ತೇನೋ ಮೀಟಿಂಗ್ ಕರೆದಾರಂತ, ಈಗಾಗಲೇ ಯಾರೋ ಫೋನ್ ಮಾಡಿದ್ರು. ಓಕೆರಪ್ಪ. ಅಲ್ರಿ ಸಂಕೇಶ್ವರ ಸಾಹೇಬ್ರೆ, ಈ ಸ್ಮೈಲ್ ಗೌಡ್ರು ಸದನಕ್ಕ ಯಾಕೆ ಬಂದಿರ್ಲಿಲ್ಲ? ಅವ್ರು ಯಡಿಯೂರಪ್ಪನವ್ರು ಹೆದರಿನ 8 ದಿವಸ ಬಂದಿದ್ದಿಲ್ಲ ಸದನಕ್ಕೆ. ಅವ್ರು ಯಡಿಯೂರಪ್ಪನವ್ರು ಹೋದ್ ಮಾಡಿ ನಿನ್ನೆಯಿಂದ ಬರಾಕತ್ತಾರ. ಕೇಳಿಸ್ಕೊಂಡ್ಯಾ ಮ್ಯಾನ್, ಕೇಳಿಸ್ಕೊಂಡ್ಯಾ? ಅಯ್ಯೋ ಇಷ್ಟೇ ನಮ್ಮ ಪೊಲಿಟಿಷಿಯನ್ಸ್ಗಳ ಕಥೆ. ಛಾಯ್, ಐ ಡೋಂಟ್ ಲೈಕ್ ಇಟ್. ಯಾ ವಾಟ್ ಇಸ್ ದಿಸ್ ಡಿಯರ್, ವಾಟ್ ಇಸ್ ದಿಸ್? ನಮ್ಮ ವಿಜಯ್ ಸಂಕೇಶ್ವರ ಅವರು ಆಫ್ಟರ್ ಅ ಲಾಂಗ್ ಗ್ಯಾಪ್ ಮಾಜಿ CM ಸ್ಮೈಲ್ ಗೌಡ್ರನ್ನ ಅಂಡ್ ಈಶೋ ಅಂಕಲ್ ಬಗ್ಗೆ ಫುಲ್ ಗರಂ ಆಗಿ ಮಾತಾಡ್ಬಿಟ್ರಲ್ಲ ಕಾಂತ. ವಾಟ್ ಇಸ್ ದಿಸ್? ಅವ್ರು ಯಾವಾಗ್ಲೂ ಹಂಗೆ ಕಾಂತ, ಇದ್ದ ಮ್ಯಾಟರ್ನ ಹಂಗೆ ಎದಗೆ ಗುದ್ದಿ ಹೇಳೋದೆ ಅವರ ಸ್ಟೈಲು. ಕನ್ನಡ ನಾಡಿನ ಮಗ ಅಲ್ವಾ ಅವರು? ಓಕೆ, ಇವಾಗ ನಡಿ ಕಾಂತ, ನನ್ನ ಇದೇ ರೆಡ್ ಸೈಲೋ ಕಾರ್ ಹತ್ಕೊಂಡು ಚನ್ನಬಸವೇಶ್ವರ ನಗರದ ಚಂದು ಆಂಟಿ ಮನೆಗೆ ಹೋಗಿ ಬಿಸಿ ಬಿಸಿ ಅವರೇ ಕಾಳು ಉಪ್ಪಿಟ್ಟು ತಿನ್ ಬರೋಣ. ನಡಿ ಕಾಂತ ನಡೆ, ಹತ್ತು ಬೇಗ ಗಾಡೆ, 10 ಜನ.